ರೈತರಿಗೆ ಗುಡ್ ನ್ಯೂಸ್, ಸೋಲಾರ್ ಪಂಪ್ ಸೆಟ್ಗೆ 60% ಸಬ್ಸಿಡಿ. ಪಿಎಂ ಕುಸುಮ್ ಯೋಜನೆಗೆ ಅರ್ಜಿ ಆಹ್ವಾನ. ಕೃಷಿ ಬೆಳೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಪಿಎಂ ಕುಸುಮ್ ಅನಧಿಕೃತ ಅಕ್ರಮ ಪಂಪ್ ಸೆಟ್ಗಳಿಗೆ ಸೌರವಿದ್ಯುತ್ ಅನ್ನು ಒದಗಿಸಲು ಮುಂದಾಗಿದೆ. ಕೃಷಿ ಬೆಳೆಗಳಿಗೆ ನೀರಾವರಿ ಸೌಲಭ್ಯವನ್ನು ಒದಗಿಸಲು ಪಿಎಂ ಕುಸುಮ್ ಅನಧಿಕೃತ ಅಕ್ರಮ ಪಂಪ್ ಸೆಟ್ಗಳಿಗೆ ಸೌರವಿದ್ಯುತ್ ಅನ್ನು ಒದಗಿಸಲು ಮುಂದಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂ ಕುಸುಮ್ ಬಿ ಘಟಕ ಅಡಿಯಲ್ಲಿ ರಾಜ್ಯದ ರೈತರಿಗೆ ಸೌರಶಕ್ತಿ ಆಧಾರಿತ ಕೃಷಿ ನೀರಾವರಿ ಪಂಪ್ಸೆಟ್ಗಳ ಮೇಲೆ ಭಾರೀ ಸಬ್ಸಿಡಿ ಸಹಾಯಧನ ಸಿಗಲಿದ್ದು, ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಪಿಎಂ ಕುಸುಮ್ ಯೋಜನೆಯಡಿ ಅರ್ಹ ರೈತರಿಗೆ ತಮ್ಮ ಕೊಳವೆ ಬಾವಿಯ ಅಥವಾ ತೆರೆದ ಬಾವಿಯ ನೀರಾವರಿ ಪ್ರಯೋಗಕ್ಕಾಗಿ ಸಬ್ಸಿಡಿ ಮೊತ್ತದಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನು ಪಡೆಯುವ ಅವಕಾಶ ಸಿಗುತ್ತದೆ. ಯೋಜನೆಯ ಪ್ರಮುಖ ಲಾಭಗಳು. ಪಿಎಂ ಕುಸುಮ್ ಯೋಜನೆಯಡಿ ಸರ್ಕಾರವು 60% ಸಬ್ಸಿಡಿ ನೀಡುತ್ತದೆ ಮತ್ತು ಒಟ್ಟು ವೆಚ್ಚದ 30% ಸಾಲವನ್ನು ನೀಡುತ್ತದೆ. ಇದು ನಮ್ಮ ರೈತರು ಸೌರಸ್ಥಾವರಗಳು ಮತ್ತು ಸೌರ ಪಂಪ್ಗಳನ್ನು ಸ್ಥಾಪಿಸಲು ಒಟ್ಟು ವೆಚ್ಚದ 10% ಅನ್ನು ಮಾತ್ರ ಭರಿಸುವಂತೆ ಮಾಡುತ್ತದೆ. ಡೀಸೆಲ್ ಮತ್ತು ಇತರ ವಿದ್ಯುತ್ ಪಂಪ್ಗಳಿಗೆ ಬದಲಾಗಿ ಕಡಿಮೆ ನಿರ್ವಹಣೆ, ನಿರಂತರ ನೀರಾವರಿ ಸೌಲಭ್ಯ. ವಿದ್ಯುತ್ ಬಿಲ್ ಹೊರತಾಗಿ ಕೃಷಿ ವೆಚ್ಚದಲ್ಲಿ ಉಳಿತಾಯ ಆಗಲಿದೆ. ಸೌರಶಕ್ತಿ ಮೂಲಕ ನೇರವಾಗಿ ಬೆಳೆಗೆ ನೀರಾವರಿ ಮಾಡಿದುದರಿಂದ ಪರಿಸರ ಹಿತೈಷಿ ಕೃಷಿಯಾಗಲಿದೆ. 5 ವರ್ಷಗಳ ಕಾಲ ನಿಯಮಿತ ನಿರ್ವಹಣೆ ಉಚಿತವಾಗಿ ದೊರೆಯಲಿದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಮತ್ತು ಪ್ರಕ್ರಿಯೆ: ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಗಾತ್ರದ ಫೋಟೋ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಜಮೀನಿನ ಪಹಣಿ ಉತ್ತರ ಆರ್ಟಿಸಿ ದಾಖಲೆ, ರೇಷನ್ ಕಾರ್ಡ್ ಪ್ರತಿ, ಮೊಬೈಲ್ ನಂಬರ್. ಹತ್ತಿರದ ಗ್ರಾಮ ಒನ್ ಕೇಂದ್ರ ಅಥವಾ ಎಸ್ಕಾಂ ಕಚೇರಿಗೆ ಭೇಟಿ ನೀಡಿ ಈ ದಾಖಲೆಗಳೊಂದಿಗೆ ಈ ಅರ್ಜಿ ಪ್ರಕ್ರಿಯೆಯನ್ನು ಕೈಗೊಳ್ಳಬಹುದು.